ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ತಾಲೂಕಿನಲ್ಲಿ ಶ್ರೀರಾಮನವಮಿ ಅದ್ದೂರಿ ಆಚರಣೆ, ಬಿಜೆಪಿಗೆ ಗುಡ್ ಬೈ, ಕಾಂಗ್ರೆಸ್ಗೆ ಜೈ ಎಂದ ಸಂಗಣ್ಣ ಕರಡಿ, ಬಿಜೆಪಿ ಸೋಲಿಸಿ ಪ್ರಜಾಪ್ರಭುತ್ವ ಉಳಿಸಿ ಡಿಎಚ್ ಪೂಜಾರ್, ಅಪಾರ ಬೆಂಬಲಿಗರೊಂದಿಗೆ ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ ನಾಮಪತ್ರ ಸಲ್ಲಿಕೆ, ಹುಂಡರಿಂದ ಹುಡುಗಿ ಪಾಲಕರ ಮೇಲೆ ಬಟ್ಟೆ ಹರಿದು ಹಲ್ಲೆ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ವಿವಿಧ ಕ್ಯಾಂಪ್ಗಳಲ್ಲಿ ಇಂದು ಶ್ರೀರಾಮನವಮಿ ಜನ್ಮದಿನ ಪ್ರಯುಕ್ತ ಶ್ರೀರಾಮನವಮಿ ಉತ್ಸವಗಳು ಅದ್ದೂರಿಯಾಗಿ ನಡೆದವು. ಎಲ್ಲ ದೇವಸ್ಥಾನಗಳಲ್ಲಿ ಸೀತಾರಾಮ ಕಲ್ಯಾಣವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರು. ತಾಲೂಕಿನ ರೈತನರ್ ಕ್ಯಾಂಪ್, ರಂಗಾಪುರ ಕ್ಯಾಂಪ್, ಶ್ರೀಪುರಂ ಜಂಕ್ಷನ್, ಗಾಂಧಿನಗರ್, ಪಗಡದಿನ್ನಿ ಕ್ಯಾಂಪ್ಗಳಲ್ಲಿ ಶ್ರೀರಾಮನವಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಬೆಳಗ್ಗೆಯಿಂದ ಮಂದಿರಗಳಿಗೆ ತೆರಳಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನದಲ್ಲಿ ಸೀತಾರಾಮ್ ಕಲ್ಯಾಣವನ್ನು ಭಕ್ತಿಯಿಂದ ಮಾಡಿದರು. ನಿನ್ನೆಯಿಂದ ಸಾರ್ವಜನಿಕರಲ್ಲಿ ಚರ್ಚೆ ವಿಷಯಕ್ಕೆ ಇಂದು ತೆರೆ ಬಿದ್ದಿದೆ. ನಿರೀಕ್ಷೆಯಂತೆ ಬಿಜೆಪಿಯ ಕೊಪ್ಪಳ ಸಂಸದರಾದ ಸಂಗಣ್ಣ ಕರಡಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಕೈಗೆ ಜೈ ಅಂದರು. ಕೊಪ್ಪಳ ಸಂಸದರಾಗಿ ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿದ್ದ ಕರಡಿ ಸಂಗಣ್ಣವರು ಮತ್ತೆ ಸ್ಪರ್ಧೆ ಮಾಡಲು ಆಸಕ್ತಿ ವಹಿಸಿ ಪಕ್ಷದ ಹೈಕಮಾಂಡ್ಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿಕೊಂಡಿದ್ದರು. ಆದರೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡದೆ ಹೊಸ ಮುಖ ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ಗೆ ಟಿಕೆಟ್ ನೀಡುವ ಮೂಲಕ ಕರಡಿ ಸಂಗಣ್ಣವರ ಆಸೆಗೆ ಫುಲ್ ಸ್ಟಾಪ್ ಹಾಕಿಬಿಟ್ಟರು. ಇದರಿಂದ ಸಂಗಣ್ಣ ಅಸಮಾಧಾನ ಹೊರಹಾಕಿದ್ದರು. ತಮ್ಮ ಕನಸಿನ ಕೂಸು ಸಿಂಧನೂರು ನೂತನ ರೈಲ್ವೆ ಉದ್ಘಾಟನೆಯ ಸಮಾರಂಭಕ್ಕೆ ಬಂದಾಗ ಕಾರ್ಯಕರ್ತರ ಮುಂದೆ ಕಣ್ಣೀರು ಹಾಕಿ ಬಹಿರಂಗವಾಗಿ ಪಕ್ಷದ ಹೈಕಮಾಂಡ್ ನಿರ್ಧಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದರು. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಂಗಣ್ಣನವರನ್ನು ಮನವೊಲಿಸಲಾಗಿದೆ. ಅವರಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಪಕ್ಷದ ಅಭ್ಯರ್ಥಿ ಪ್ರಚಾರ ನಡೆಸಲಿದ್ದಾರೆ ಎಂದಿದ್ದರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಂಗಣ್ಣ ಕರಡಿಯವರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಮುಂದೆ ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ನೀಡಿದ್ದು, ಈ ಪಕ್ಷದಲ್ಲಿ ಇರುತ್ತಾರೆ, ಬೇರೆ ಪಕ್ಷಕ್ಕೆ ಹೋಗುವುದಿಲ್ಲ ಎಂದು ಯಡಿಯೂರಪ್ಪ ಹೇಳಿಕೆ ನೀಡಿದ್ದರು. ಕರಡಿ ಸಂಗಣ್ಣವರು ಎಲ್ಲೋ ಏನೋ ಮಾತನಾಡದೆ ಪಕ್ಷದ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡು ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆಯ ಪ್ರಚಾರಕ್ಕೆ ಸರಿಯಾಗಿ ಹೋಗದೆ ಮನೆಯಲ್ಲಿ ಮೌನಕ್ಕೆ ಶರಣಾಗಿದ್ದರು. ಕರಡಿ ಸಂಗಣ್ಣವರು ಜೆಡಿಎಸ್ ಪಕ್ಷದಲ್ಲಿದ್ದಾಗ ಅವರನ್ನು ಬಿಜೆಪಿಗೆ ಕರೆದುಕೊಂಡು ಬಂದಿದ್ದ ಅವರ ಆಪ್ತ ಲಕ್ಷ್ಮಣ ಸವದಿ ಸಂಗಣ್ಣ ಕರಡಿ ಮನೆಗೆ ಹೋಗಿ ಮಾತುಕತೆ ನಡೆಸಿ ಪಕ್ಷಕ್ಕೆ ಬರುವಂತೆ ಮನವಿ ಮಾಡಿಕೊಂಡ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು. ಜೆಡಿಎಸ್ನಿಂದ ಬಿಜೆಪಿಗೆ ವಲಸೆ ಬಂದ ಕರಡಿ ಸಂಗಣ್ಣನವರು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಳುವ ಸಲುವಾಗಿ ಈಗ ಕಾಂಗ್ರೆಸ್ ಪಕ್ಷವನ್ನು ಅಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂಗಣ್ಣ ಕರಡಿಗೆ ಕಾಂಗ್ರೆಸ್ ಪಕ್ಷ ಮುಖಂಡರು ಯಾವ ಆಫರ್ ನೀಡಿದ್ದಾರೆ ಗೊತ್ತಿಲ್ಲ. ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಧ್ವಜ ಹಿಡಿದು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್, ಸಚಿವರಾದ ಶಿವರಾಜ್ ತಂಗಡಗಿ, ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಬಸವನಗೌಡ ತುರಿವಾಳ್, ಬಸವರಾಜ ರಾಯರೆಡ್ಡಿ, ಮಾಜಿ ಶಾಸಕರಾದ ಅಮರೇಗೌಡ ಬಯ್ಯಾಪುರ್ ಹಾಜರಿದ್ದರು. ದೇಶದ ನರೇಂದ್ರ ಮೋದಿ ಸರ್ಕಾರ ಬರೀ ಯೋಜನೆಗಳನ್ನು ಘೋಷಿಸಿದೆ ಹೊರತು ಜಾರಿ ಮಾಡಿಲ್ಲ. ಮೋದಿ ಹೇಳುವ ಪ್ರತಿ ಮಾತನ್ನು ಕೇಳುತ್ತಾ ಹೋದರೆ ಅವರು ಎಷ್ಟು ಸುಳ್ಳು ಹೇಳುತ್ತಿದ್ದಾರೆ ಎಂದು ಕಾಣಿಸುತ್ತದೆ. ಇಂತಹ ಸುಳ್ಳು ಹೇಳುವ ಕೇವಲ ಭಾವನಾತ್ಮಕ ವಿಷಯಗಳನ್ನು ಕೆದಕುವ ಬಿಜೆಪಿ ಪಕ್ಷವನ್ನು ಸೋಲಿಸಿ ಎಂದರು. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇಂದಿನಿಂದ ಜೂನ್ 4ರವರೆಗೆ ಹಮ್ಮಿಕೊಂಡಿರುವ ಪ್ರಚಾರಾಂದೋಲನ ಉದ್ಘಾಟನಾ ಸಮಾರಂಭ ನಗರದ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರುವ ಕಾರ್ ಸ್ಟ್ಯಾಂಡ್ನಲ್ಲಿ ನಡೆಯಿತು. ಇಂದು ರಾಮನವಮಿ. ಭಕ್ತರು ತಾಲೂಕಿನ ಹಳ್ಳಿಗಳಲ್ಲಿ, ನಗರದ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಆದರೆ ತಾವು ನಿಜವಾದ ರಾಮಭಕ್ತರು ಎಂದು ರಾಮ ಮಂದಿರ ಉದ್ಘಾಟನೆ ದಿನ ಪ್ರಮುಖ ರಸ್ತೆಗಳಲ್ಲಿ ಕಟೌಟ್ ಹಾಕಿ, ಹಾರ ತುರಾಯಿ ಹಾಕಿ, ತಂಪು ಪಾನೀಯ, ಪ್ರಸಾದ ಸೇವೆ ಸಲ್ಲಿಸಿದ ನಿಜವಾದ ಭಕ್ತರು ಇಂದು ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಪೂಜೆ, ಪ್ರಸಾದ, ಸೇವೆ ಯಾವುದೂ ಇಲ್ಲ. ಯಾಕೆ ಎಂದು ಭಕ್ತರು ಉತ್ತರಿಸಬೇಕು. ಚುನಾವಣಾ ಬಾಂಡ್ಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ಪಡೆದ ಬಿಜೆಪಿ ಅದಕ್ಕೆ ಪ್ರತಿಯಾಗಿ ಕಾಣಿಕೆ ನೀಡಿದವರಿಗೆ ಏನು ಭಕ್ತಿ ಸೇವೆ ಸಲ್ಲಿಸಿದೆ ಎಂದು ಈಗಾಗಲೇ ನಾಡಿನ ಜನತೆ ಅರಿತಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಎಂದು ಭ್ರಷ್ಟರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಅವರಿಗೆ ಕ್ಲೀನ್ ಚೀಟ್ ನೀಡುವ ಬಿಜೆಪಿಯವರು ನಾ ಖಾವುಂಗ ಖಾನೆ ದೂಂಗ ಎನ್ನುತ್ತಾರೆ. ಇದನ್ನು ಮತದಾರರು ಅರಿತುಕೊಂಡು ಇವರನ್ನು ಮನೆಗೆ ಕಳಿಸುವ ಕೆಲಸ ಮಾಡಬೇಕೆಂದು ಮುಖಂಡರಾದ ಎಸ್ ದೇವೇಂದ್ರಗೌಡ, ನಾಗರಾಜ್ ಪೂಜಾರ್, ಹುಸೇನ್ ಸಾಬ್, ಬಾಷುಮಿಯಾ ಮಾತನಾಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಸವರಾಜ ಬಾದರ್ಲಿ, ಬಿಎನ್ ಯರಿದಾಳ್, ಚಿಟ್ಟಿಬಾಬು, ರಮೇಶ್ ಪಾಟೀಲ್ ಅವರಿಂದ ಹಾಡುಗಳನ್ನು ಹಾಡಲಾಯಿತು. ಕಾರ್ಯಕ್ರಮದಲ್ಲಿ ಯಂಕನಗೌಡ ಗದ್ರಟ್ಗಿ, ಸಮತ್ ಚೌಧರಿ, ಎಫ್ ಗೋಪಾಲಕೃಷ್ಣ, ಬಸವರಾಜ ಹಳ್ಳಿ, ಕೃಷ್ಣಮೂರ್ತಿ, ನೂರ್ ಮೊಹಮ್ಮದ್, ಮೌಲಾ ಸಾಬ್ ನಾಯಕ್, ಬಾಬರ್ ಬೇಗ್, ಶರಫುದ್ದೀನ್, ಬಸವರಾಜ ಕೊಂಡಿ ಸೇರಿದಂತೆ 30ಕ್ಕೂ ಹೆಚ್ಚು ಮುಖಂಡರು ಭಾಗವಹಿಸಿದ್ದರು.
ಭಾಳಷ್ಟು ತ್ಯಾಗ ಬಲಿದಾನಗಳಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಗಳಿಸಿದೆ. ಅದನಂತರ ನಮ್ಮದೇ ಆದ ಒಂದು ಸಂವಿಧಾನವನ್ನು ರಚಿಸಿಕೊಂಡು ಇದ್ರೂ ಸಹ ಒಂದು ಅಭಿವೃದ್ಧಿ ಪಥದಲ್ಲಿ ಭಾರತ ದೇಶ ನಡೀತಾ ಇದೆ. ಅದಾದ ನಂತರ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಅಲ್ಲಿ ಅವತ್ತಿನ ಒಂದು ಸಂದರ್ಭದಲ್ಲಿ ದೇಶದ ಎಲ್ಲ ಸಿವಿಲ್ ಸೊಸೈಟಿ ಅಂದರೆ ನಾಗರಿಕ ವೇದಿಕೆಗಳು ಎದ್ದು ನಿಂತು ಅದರ ವಿರೋಧವಾಗಿ ಇವತ್ತು ಕಳೆದ 10 ವರ್ಷದಲ್ಲಿ ಏನಾಗಿದೆ ಅಂತಕ್ಕಂಥ ನಮ್ಮ ಕರಪತ್ರದಲ್ಲಿ ಇದೆ. ದಯವಿಟ್ಟು ಆ ಕರಪತ್ರನೆಲ್ಲರೂ ಓದ್ಬೇಕು. ದಯವಿಟ್ಟು ಕಳೆದ 10 ವರ್ಷದಲ್ಲಿ ಅವ್ರು ಏನು ಹೇಳಿದ್ರು, ಏನ್ ಮಾಡಿದ್ರು ಅಂತಕ್ಕಂಥದ್ದು ಕರಪತ್ರದಲ್ಲಿದೆ. ಇದು ಕೇವಲ ಪ್ರಗತಿಪರ ಸಂಘಟನೆಗಳ ಸಮಸ್ಯೆ ಅಷ್ಟೇ ಅಲ್ಲ, ಇದು ಕೇವಲ ದಲಿತರ ಸಮಸ್ಯೆ ಅಷ್ಟೇ ಅಲ್ಲ, ಇದು ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನರ ಸಮಸ್ಯೆ ಅಲ್ಲ, ಇಡೀ ದೇಶದ 140 ಕೋಟಿ ಜನರ ಸಮಸ್ಯೆ. ಇವತ್ತು ದೇಶ ಹಾಳಾಗ್ತಾ ಇದೆ, ದೇಶ ಹರಾಜಾಗ್ತಾ ಇದ್ದಾರೆ. ಅವರು ಬಹಳ ಕ್ಲಿಯರ್ ಕಟ್ ಆಗಿದ್ದಾರೆ. ಅವರು ಬಿಜೆಪಿ ಕೋಮುವಾದಿಗಳು ಬಹಳ ಕ್ಲಿಯರ್ ಕಟ್ ಆಗಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿರದೆ ಬಡವರನ್ನ ಸಂಹಾರ ಮಾಡಕ್ಕೋಸ್ಕರ, ರೈತರ ಕುತ್ತಿಗೆ ಕೊಯ್ಯಕ್ಕೋಸ್ಕರ, ಸಣ್ಣ ವ್ಯಾಪಾರಿಸ್ತರ ಕುತ್ತಿಗೆ ಕೊಯ್ಯಕ್ಕೋಸ್ಕರ. ಚೂರು ಚೂರಾಯಿತಲ್ಲೋ ಭಾರತ ಚೋರನ ಪಾಲಾಯಿತೋ ಭಾರತ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ನಂತರ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ನಡೆಸಲಾಯಿತು. ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಇಂದು ಶ್ರೀರಾಮನವಮಿ, 50 ವರ್ಷದ ತಪಸ್ಸಿನ ಫಲ, ಅಯೋಧ್ಯೆಯಲ್ಲಿ ಶ್ರೀರಾಮ ವಿರಾಜಮಾನರಾಗಿದ್ದಾರೆ. ನಮಗೆ ಈ ಅವಕಾಶ ಸಿಕ್ಕಿದೆ. ಈ ಸಾರ್ಥಕತೆಗೆ ಕಾರಣರಾದ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸಬೇಕು. ಕಾಂಗ್ರೆಸ್ನವರೇ, ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು? ಕಣ್ಮುಂದೆ ಕಾಣುತ್ತಿಲ್ಲ. ನಮ್ಮಲ್ಲಿ ಮೋದಿ ಇದ್ದಾರೆ. ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಪರ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಬೇಕು. ನಮ್ಮ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ, JDS ಇದೆ. ಎಲ್ಲರೂ ಸೇರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಇಲ್ಲಿಯ ಜನರನ್ನು ನೋಡಿ ನನಗೆ ಅತೀವ ಸಂತಸವಾಗಿದೆ. ಈ ಬೆಂಬಲ ನಮ್ಮ ಶಿಕಾರಿಪುರದಲ್ಲಿಯೂ ದೊರೆತಿಲ್ಲ. ನಿಮ್ಮ ಬೆಂಬಲದಿಂದ ಡಾಕ್ಟರ್ ಬಸವರಾಜ್ 2 ಲಕ್ಷ ಅಂತರದಿಂದ ಗೆಲ್ಲಿಸಬೇಕೆಂದು ಯಡಿಯೂರಪ್ಪ ಕರೆ ನೀಡಿದರು. ಇದಕ್ಕೂ ಮುಂಚೆ CT ರವಿ, K ವಿರೂಪಾಕ್ಷಪ್ಪ ಸೇರಿದಂತೆ ಹಲವು ಮುಖಂಡರು ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಲ್ಲಿ ಮನವಿ ಮಾಡಿಕೊಂಡರು. ವೇದಿಕೆಯ ಮೇಲೆ ಜನಾರ್ದನ್ ರೆಡ್ಡಿ, ದೊಡ್ಡಗೌಡ ಪಾಟೀಲ್, ಹೇಮಲತಾ ನಾಯಕ್, ಬಸವರಾಜ್ ದಡೇಸ್ಗೂರ್, ಹಾಲಪ್ಪ ಆಚಾರಿ, ವೆಂಕಟರಾವ್ ನಾಡಗೌಡ್, K ಕರಿಯಪ್ಪ, ಅಂಬರೇಗೌಡ ವಿರಪಾಪುರ್, ಪರಣ್ಣ ಮುನುವಳ್ಳಿ, ಬಸವರಾಜ್ ನಾಡಗೌಡ್ ಸೇರಿದಂತೆ JDS, ಬಿಜೆಪಿ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು. ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಗೆ ಸಮನಾಗಿ ನಿಲ್ಲುವಂತ ಯೋಗ್ಯತೆ ಇದೆಯಾ ಅನ್ನುವಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ನಿಮ್ಮ ಮಗಳನ್ನು ಯಾಕೆ ಊರಿಗೆ ಕಳಿಸಿದ್ದೀಯಾ, ಮನೆಗೆ ಕರೆಯಿಸು ಎಂದು ಕೆಲ ಪುಂಡರು ಹುಡುಗಿ ಪಾಲಕರ ಮೇಲೆ ಹಲ್ಲೆ ಮಾಡಿದ್ದು, ಹಲ್ಲೆಗೊಳಗಾದ ಪತಿ ಪತ್ನಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಾಲೂಕಿನ RH ನಂಬರ್ 3 ಬಂಗಾಲಿ ಕ್ಯಾಂಪಿನ ಹೀರಾ ಮಂಡಲ್ ಹಾಗೂ ಶ್ರುತಿ ಹೀರಾ ಮಹಾನ್ ಮಂಡಲ್ ಹಲ್ಲೆಗೊಳಗಾದ ದಂಪತಿಯಾಗಿದ್ದಾರೆ. ಈಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಏಪ್ರಿಲ್ 14ರಂದು ನನ್ನ ಗಂಡ ಹೀರಾ ಮಹಾನ್ ಮಂಡಲ್ ಕಿರಾಣಿ ಸಾಮಾನು ತೆಗೆದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಬಂದ ಪ್ರಣಬ್ ಬಿಸ್ವಾಸ್ ತಂದೆ ಮಧು ಬಿಸ್ವಾಸ್, ಟಿಯೂಸ್ ತಂದೆ ಮಧು ಬಿಸ್ವಾಸ್, ಮಧು ತಂದೆ ಅತಿಶೋಷ್ ಬಿಸ್ವಾಸ್ ಇವರು ನಿನ್ನ ಮಗಳನ್ನು ಯಾಕೆ ಊರಿಗೆ ಕಳಿಸಿದೆಯಾ, ಮನೆಗೆ ಕರೆಸು ಎಂದು ಗಲಾಟೆ ಮಾಡಿದ್ದಾರೆ. ಹೀರಾ ಮಹಾನ್ ಮಂಡಲ್ ಮೇಲೆ ಹಲ್ಲೆ ಮಾಡಿ ಕತ್ತು ಹಿಸುಕಿ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲು ಯತ್ನಿಸಿದ್ದು ಕಾಲು ಮುರಿದಿದೆ. ಜಗಳ ಬಿಡಿಸಲು ಬಂದವರ ಮೇಲೂ ಸಹ ಹಲ್ಲೆ ಮಾಡಿದ್ದು. ಆಗ ನನ್ನ ಸೀರೆ ಎಳೆದಾಡಿ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದರು. ನಂತರ ನಮ್ಮ ಮನೆಗೆ ಬಂದು ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿನ್ನ ಮಗಳನ್ನು ಕರೆಯಿಸು ಎಂದು ನನ್ನ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ನನ್ನ ಮೈಮೇಲಿನ ಬಟ್ಟೆ ಹಿಡಿದು ಎಳೆದಾಡಿ ಅವಮಾನ ಮಾಡಿದರು. ಹಲ್ಲೆಗೊಳಗಾದ ನಮ್ಮನ್ನು ಗ್ರಾಮದ ಜನರೇ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದರು. ಕಾಲು ಮುರಿದ ಕಾರಣ ಈಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ಹಲ್ಲೆಗೊಳಗಾದ ಹೀರಾ ಮಹಾನ್ ಮಂಡಲ್ ಪತ್ನಿ ಶ್ರುತಿ ಮಂಡಲ್ ತಿಳಿಸಿದರು. ಮಹಿಳೆಯ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳಾದ ಪ್ರಣವ್ ಬಿಸ್ವಾಸ್, ಪಿಯೂಷ್ ಬಿಸ್ವಾಸ್, ಮಧು ಬಿಸ್ವಾಸ್ ಇವರು ಕ್ಯಾಂಪಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮಟಕ ಬರೆಯುತ್ತಿದ್ದಾರೆ. ಅಕ್ರಮ ಮದ್ಯ ಮಾರಾಟ ಮಾಡದಂತೆ ಕ್ಯಾಂಪಿನ ಜನರು ಅಬಕಾರಿ ಪೊಲೀಸ್ ಇಲಾಖೆಗೆ ದೂರು ನೀಡಿ
ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಕ್ರಮ ಮದ್ಯ ಸೇವನೆಯಿಂದ ಯುವಕರು ಜೀವನ ಹಾಳಾಗುತ್ತಿದೆ. ಇವರ ಗುಂಡಾಗಿರೆಯಿಂದ ಜನರು ಮಹಿಳೆಯರು ಬೇಸತ್ತು ಹೋಗಿದ್ದಾರೆ ಎನ್ನುತ್ತಾರೆ ಗ್ರಾಮಸ್ಥರು. ನಿಮ್ಮ ಹೆಸರು? ಹಿರಾಮನ್ ಮಂಡಲು. ಹಿರಾಮನ್ ಮಂಡಲು. ಯಾವ ಕ್ಯಾಂಪು? 3 ನಂಬರ್ ಮಂಗಲಿ ಕ್ಯಾಂಪು. ಏನಾಯ್ತು ಕಾಲಿಗೆ? ಯಾರು ಪಡೆದಾರ? ನಾವು ಪತ್ತರ್ ಮಾಡಿದ್ದೆ. ಯಾರು? ಮಧು का बेटा है ना, वो क्या नाम दोनों? पोन्ना प्रणाम ऐसा दौरा ऐसा दौरा फिर ऐसा मारा, मेरे पलट गया, उधर पत्थर मारा, पत्थर मारा, अभी उधर भाग गया, इसलिए वो मधु और मधु बेटा मानी के दे बीबी का मारा, मागा के मारा, ऐसा मारा मानी के दे। कई किसके लिए मारे आपके ऊपर? हाँ कई मारे उन्होंने? हमारे को हमारे बेटी है ना, बेटी के सोर का वो बोले मारा, तो बेटी को उधर सोर के कई को बेटी के दूसरे गाँव कई भेजे कहते हैं आपको मारा आपको? हाँ कई को सोर के आया। 3 जन मारा क्या? हाँ अब पत्थर डाल के मारे क्या? पत्थर डाल के मारा इधर। वो पहाड़ टूट गए? हाँ पहाड़ टूट गया। आपको बीबी क्यों मारे क्या? बीबी को मारा, हमारे मागा को मारा। अब पुलिस स्टेशन कंप्लेंट दिया ना? कंप्लेंट दिया। आप क्यों मारा क्या? हमारे नाम विश्वास है। हाँ। नाम विश्वास है। आपको गाइडेंस में स्कीम लाइस है। अब 3 जन आए थे? बेटा तो मारा। 3 जन आए थे घर? 3 जन आके मारे? नहीं आगे मारे तब विश्वास से टाइस से। ಅಂಗನವಾಡಿ ಕೇಂದ್ರಗಳಲ್ಲಿ 3 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡಲಾಗುತ್ತಿದೆ. ಇದರಿಂದ ಮಕ್ಕಳ ಮುಂದಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಬಹಳ ಸಹಾಯವಾಗುತ್ತದೆ ಎಂದು ತಿಮ್ಮಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಬಾಲಚಂದ್ರಪ್ಪ ಹೇಳಿದರು. ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿದ್ದ 3ನೇ ಹಂತದ ಶಾಲಾ ಪೂರ್ವ ಶಿಕ್ಷಣ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಶಿಕ್ಷಣ ನೀಡಲಾಗುವುದು ಎಂದರು. ಮಕ್ಕಳ ಶೈಕ್ಷಣಿಕ, ಸಾಮಾಜಿಕ, ಬೌದ್ಧಿಕ, ಮಾನಸಿಕ ಬೆಳವಣಿಗೆಗೆ ಅಂಗನವಾಡಿ ಕಾರ್ಯಕರ್ತರು ಭದ್ರ ಬುನಾದಿಯಾಗಿರಬೇಕು. ಮಕ್ಕಳನ್ನು ತಪ್ಪದೇ ಅಂಗನವಾಡಿ ಕೇಂದ್ರಗಳಿಗೆ ಕಳಿಸಿಕೊಡಬೇಕೆಂದು ಪಾಲಕರಲ್ಲಿ ಮನವಿ ಮಾಡಿಕೊಂಡ ಅವರು ಅಂಗನವಾಡಿ ಕಾರ್ಯಕರ್ತೆಯರು ತರಬೇತಿ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು. ಶಿಕ್ಷಕರಾದ ವೆಂಕಟೇಶ್, ಅಂಗನವಾಡಿ ಮೇಲ್ವಿಚಾರಕಿ ಫಾತಿಮಾ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ತರಬೇತಿ ಕಾರ್ಯಾಗಾರದಲ್ಲಿ ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನಲ್ಲಿ ಶ್ರೀರಾಮನವಮಿ ಅದ್ದೂರಿ ಆಚರಣೆ. ಬಿಜೆಪಿಗೆ ಗುಬ್ಬೈ, ಕಾಂಗ್ರೆಸ್ಗೆ ಜೈ ಎಂದ ಸಂಗಣ್ಣ ಕರಡಿ. ಬಿಜೆಪಿ ಸೋಲಿಸಿ ಪ್ರಜಾಪ್ರಭುತ್ವ ಉಳಿಸಿ ಡಿಎಚ್ ಪೂಜಾರ್. ಅಪಾರ ಬೆಂಬಲಿಗರೊಂದಿಗೆ ಡಾಕ್ಟರ್ ಬಸವರಾಜ್ ಚೌಟರ್ ನಾಮಪತ್ರ ಸಲ್ಲಿಕೆ. ಹುಂಡರಿಂದ ಹುಡುಗಿ ಪಾಲಕರ ಮೇಲೆ ಬಟ್ಟೆ ಹರಿದು ಹಲ್ಲೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9
03673138. ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.